ಫೋನ್‌ಪೇನಲ್ಲಿ ನ್ಯೂ ಅಪ್ಡೇಟ್ ಬಂದಿದೆ. ನೀವು ಆಧಾರ್ ಕಾರ್ಡ್ ಮುಖಾಂತರನೂ ಕೂಡ ನಿಮ್ಮದು ಒಂದು ಬ್ಯಾಂಕ್ ಎಸ್.ಬಿ.ಐ ಆಗಿರಲಿ, ಕರ್ನಾಟಕ ಬ್ಯಾಂಕ್ ಆಗಿರಲಿ ಅಥವಾ ಕೆನರಾ ಬ್ಯಾಂಕ್ ಆಗಿರಲಿ, ಐ.ಸಿ.ಐ.ಸಿ.ಐ ಬ್ಯಾಂಕ್ ಆಗಿರಲಿ, ಯಾವುದೇ ಒಂದು ಬ್ಯಾಂಕ್ ಆಗಿರಲಿ, ನೀವು ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನಿಮ್ಮ ಒಂದು ಫೋನ್‌ಪೇನಲ್ಲಿ ಕ್ರಿಯೇಟ್ ಮಾಡ್ಬೋದು ಮತ್ತು ಯಾರಿಗೆ ಬೇಕಾದರೂ ಅಮೌಂಟನ್ನು ನೀವು ಕಳಿಸ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರುವಂಥ ಫಸ್ಟ್ ಸ್ಟೆಪ್ ಏನಂದರೆ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಫೋನ್‌ಪೇ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಥವಾ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಫೋನ್‌ಪೇಯಿಂದ ಸರ್ಚ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆನಾ? ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಫೋನ್‌ಪೇ ಅಪ್ಲಿಕೇಶನಲ್ಲಿ ನಾನು ಓಪನ್ ಆಗಿ ಲಾಗಿನ್ ಆಗ್ತೀನಿ ಅಂದರೆ ಅದು ವರ್ಕ್ ಆಗೋದಿಲ್ಲ. ಸೊ ನೀವು ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ ನಂತರ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವ, ಯಾವ ರೀತಿ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಆಧಾರ್ ಕಾರ್ಡ್ ಮುಖಾಂತರ ಅಂತ. ಸೊ ಈ ರೀತಿ ವಿಡಿಯೋ ನೋಡುವಂಥ ಟೈಮ್ನಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ವಿಡಿಯೋ ಕೆಳಗಡೆ ಇಲ್ಲಿ ಟೆಕ್ಸ್ಟ್ ಏನಿರುತ್ತೆ ಈ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್‌ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿರ್ತೀನಿ. ಈ ಒಂದು ಫೋನ್‌ಪೇ ಆ್ಯಪ್ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ತುಂಬ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಓಪನ್ ಆಗಿದ್ದ ನಂತರ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಇನ್ಸ್ಟಾಲ್ ಆಲ್ರೆಡಿ ಆಗಿರೋದನ್ನ ನೀವೇನಾದರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಂತರ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಲ್ಲ ಆ ಒಂದು ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಈ ಒಂದು ಬಾಕ್ಸ್ ಒಳಗಡೆ ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ನಿಮಗೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ 6 ಡಿಜಿಟ್ OTP ಬರುತ್ತೆ, 5 ಡಿಜಿಟ್ OTP ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಈ ಪರ್ಮಿಷನ್ಗಳಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ದು ಮೈನ್ ಡ್ಯಾಶ್ ಬೋರ್ಡ್ ಏನಿರುತ್ತೋ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಆಗಿರ್ಬೋದು, ಅಮೌಂಟ್ ಸೆಂಡ್ ಮಾಡೋದಕ್ಕೆ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ಗಳು, ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಡ್ಯಾಶ್ ಬೋರ್ಡ್ನಲ್ಲೇ ಸಿಗುತ್ತೆ. ಹಳೆ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ರೀಚಾರ್ಜ್ ಮಾಡಬೇಕು ಅನ್ನೋದನ್ನು ನೋಡಿ ತಿಳ್ಕೊಬೋದು. ಫಸ್ಟು ನಿಮಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಸೆಂಟ್ರಲ್ಲೇ ಕೇಳಿಬಿಡುತ್ತೆ. ಕೇಳಿದ್ರೆ ಓಕೆ, ಇಲ್ಲ ಅಂತಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಇರುತ್ತೆ. ಈ ಪೇಮೆಂಟ್ ಮೆಥಡ್ ಪಕ್ಕ ಕೆಳಗಡೆ ಇದೆ ನೋಡಿ, ಬ್ಯಾಂಕ್ ಅಕೌಂಟ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಪ್ಯುಲರ್ ಇರುವಂಥ ಬ್ಯಾಂಕ್ ಅಕೌಂಟ್ಗಳೆಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸುತ್ತೆ. ಸೊ ಇನ್ನು ಮಿಕ್ಕಿದ್ದು ಸಿಕ್ಕಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ. ಅಲ್ಲೂ ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಸರ್ಚ್ ಮಾಡಿದ್ರೆ ಟಾಪಲ್ಲೇ ಬರುತ್ತೆ. ನಂದು SBI ಆಗಿರೋದ್ರಿಂದ ಸೊ SBIನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಂಬ ಇಂಪಾರ್ಟೆಂಟು, ಸೆಂಡ್ SMS ಮೇಲೆ ಟ್ಯಾಪ್ ಮಾಡಿದ ನಂತರ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಬ್ಯಾಂಕಾಗಿ ಲಿಂಕ್ ಆಗಿರೋದು ಸಿಮ್ 1 ಆದರೆ ಸಿಮ್ 1 ಕೊಡಿ, ಸಿಮ್ 2 ಆದರೆ ಸಿಮ್ 2 ಕೊಡಿ, ಅಥವಾ ಒಂದೇ ಸಿಮ್ ಇದೆ ಅಂತಂದರೆ ಆ ಸಿಮ್ಮನ್ನೇ ಕೊಟ್ಟರೆ ವರ್ಕ್ ಆಗುತ್ತೆ. ಓಕೆನಾ? ಕೊಟ್ಟಿದ ನಂತರ ನೆಕ್ಸ್ಟು ಇಲ್ಲಿ ಸೆಟ್ UPI ಪಿನ್ ಅಂತ ನಿಮಗೆ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ UPI ಪಿನ್ನನ್ನು ಕ್ರಿಯೇಟ್ ಮಾಡ್ತಿರೋ ಅಥವಾ ATM ಕಾರ್ಡ್ ಮುಖಾಂತರ UPI ಪಿನ್ನನ್ನು ಕ್ರಿಯೇಟ್ ಮಾಡ್ತಿರೋ ಅಂತ ನಿಮಗೆ ಆಪ್ಷನ್ ಕೇಳುತ್ತೆ. ನಾವು ವಿಡಿಯೋನ ನೋಡ್ತಿರೋದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಅಲ್ವಾ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇರುತ್ತೆ ನೋಡಿ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಂಟರ್ಫೇಸ್ ಚೇಂಜ್ ಆಗುತ್ತೆ. ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗು 6 ಡಿಜಿಟ್ 6 ನಂಬರ್ ಏನಿರುತ್ತೋ ಸ್ಟಾರ್ಟಿಂಗು ಆ 6 ನಂಬರನ್ನು ಕೇಳುತ್ತೆ. ಓಕೆನಾ? ಇಲ್ಲಿ ನೀವೇನು ಮಾಡ್ಕೊಬೇಕಾಗತ್ತೆ, ಆಧಾರ್ ಕಾರ್ಡ್ನ ತಗೊಳ್ಳಿ. ಆಧಾರ್ ಕಾರ್ಡ್ನ ನೋಡಿಕೊಂಡು ಸ್ಟಾರ್ಟಿಂಗ್ 6 ನಂಬರ್ ಏನಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಬ್ಯಾಂಕಿನ ಕಡೆಯಿಂದ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಆಟೋಮೆಟಿಕ್ಲಿ ತೊಗೊಂಡಿಲ್ಲ ಅಂದರೆ ಇನ್ನು ನೆಕ್ಸ್ಟು ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ಆಟೋಮೆಟಿಕ್ಲಿ ತೊಗೊಂಡಿಲ್ಲ ಅಂದರೆ ಎಂಟರ್ ಮಾಡಿ. ಇನ್ನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ, ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. 6 ನಂಬರನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನಮ್ಮ ಮೊಬೈಲ್ನ ಲಾಕ್ ಮಾಡಿ ಇಟ್ಟಿರ್ತೀವಿ, ನೆಕ್ಸ್ಟ್ ನಾವೇ ಬಂದು ಓಪನ್ ಮಾಡಬೇಕು ಅಂದರೆ ಪಿನ್ ಎಂಟರ್ ಮಾಡಬೇಕಲ್ವ, ಅದೇ ರೀತಿ ಫೋನ್ಪೇ ಓಪನ್ ಮಾಡಬೇಕು ಅಂತಂದರೆ ಅಥವಾ ಫೋನ್ಪೇಲಿ ಅಮೌಂಟ್ನ ಯಾರಿಗಾದ್ರೂ ಕಳಿಸ್ಬೇಕು ಅಂತಂದರೆ ನಾವು ಸೆಟ್ ಮಾಡಿರೋ ಪಿನ್ ಎಂಟರ್ ಮಾಡಿದರೆ ಮಾತ್ರ ಅವರಿಗೆ ಅಮೌಂಟ್ ಹೋಗೋದು ಮತ್ತು ಫೋನ್ಪೇ ಓಪನ್ ಆಗೋದು. ಯಾಕೆಂದರೆ ಪ್ರೈವಸಿಗೋಸ್ಕರ ಇದನ್ನು ಮಾಡಿರುವಂಥದ್ದು. ಯಾರು ಬೇಕಾದರೂ ತೊಗೊಂಡು ನಿಮ್ಮ ಫೋನ್ಪೇನಲ್ಲಿ ಅಮೌಂಟ್ನ
ಪಿನ್ನನ್ನು ಕಳ್ಸ್ಕೊಂಡ್ಬಿಡ್ಬೋದಲ್ವಾ, ಅದಕ್ಕೋಸ್ಕರ ನಿಮಗೆ ಮಾತ್ರ ಗೊತ್ತಿರುತ್ತೆ ಪಿನ್ನು. ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಫೋನ್ಪೇ ಓಪನ್ ಆಗುತ್ತೆ, ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅಮೌಂಟ್ ಬೇರೆಯವರಿಗೆ ಸೆಂಡ್ ಆಗುತ್ತೆ. ಸೊ ನೀವು ಏನು ಪಿನ್ ಕೊಡ್ತೀರೋ ಅದು ನಿಮಗೆ ನೆನಪಲ್ಲಿರಬೇಕು. ಆ ರೀತಿ ಇರುವಂಥ ಪಿನ್ನನ್ನು ನೀವು ಎಂಟರ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸರಿ ಏನು ಎಂಟರ್ ಮಾಡಿದ್ರೋ ಅದನ್ನು ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ಅದೇ ಪಿನ್ನನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಮತ್ತೆ ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಕನ್ಫರ್ಮ್ 6 ಡಿಜಿಟ್ UPI ಪಿನ್ ಅಂತ ಕೇಳ್ತಿದೆ. ನೀವು ರಾಂಗ್ ಪಿನ್ನನ್ನು ಎಂಟರ್ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಗೆ ನೆನಪಿರಬೇಕಾಗತ್ತೆ ಕ್ರಿಯೇಟ್ ಮಾಡುವಂಥ ಟೈಮ್ನಲ್ಲಿ. ಹಂಗೂ ಮರ್ತೋಯ್ತು ಅಂದರೆ ಯಾವ ರೀತಿ ರೀಸೆಟ್ ಮಾಡಬೇಕು ಅಂತಲೂ ಕೂಡ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ ನೋಡ್ಕೊಳ್ಳಿ. ಓಕೆನಾ. ಎಂಟರ್ ಮಾಡಿದ ತಕ್ಷಣ ನಮಗೆ UPI ಏನಾಗುತ್ತೆ ಅಂದರೆ ಈ ಒಂದು ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ, ಪ್ರೈಮರಿ ಅಕೌಂಟಿಗೆ ಆ್ಯಡ್ ಆಗಿರುತ್ತೆ. ಓಕೆನಾ. ಆ್ಯಡ್ ಆಗಿದ ನಂತರ ಇನ್ನು ನೆಕ್ಸ್ಟ್ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ತುಂಬ ಸಿಂಪಲ್. ನೀವು ಯಾರಿಗಾದ್ರೂ ₹1 ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸರ್ಚ್ ಎನಿ ಮೊಬೈಲ್ ನಂಬರ್ ಅಥವಾ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬಾಕ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ನೀವು ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡ್ಕೊಂಡಿರುವಂಥ ಅವ್ರ ನೇಮನ್ನು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಅಥವಾ ನೀವು ನೇಮ್ ಸರ್ಚ್ ಮಾಡಿಲ್ಲ, ಡೈರೆಕ್ಟ್ ಅವ್ರ ಫೋನ್ ನಂಬರ್ ಹೇಳ್ತಾರೆ ಅಮೌಂಟ್ ಕಳಿಸ್ಬೇಕು ಅಂತಂದ್ರೂ ಕೂಡ ಅವ್ರ ನಂಬರನ್ನೇ ಎಂಟರ್ ಮಾಡಿದ್ರೆ ಅವ್ರ ಬ್ಯಾಂಕಲ್ಲಿ ನೇಮ್ ಏನಿದೆಯೋ ರಿಯಲ್ ನೇಮು ಅದೇ ನಿಮಗೆ ಶೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಂಬರ್ ಆದರೂ ಎಂಟರ್ ಮಾಡ್ಕೊಳ್ಳಿ ಅಥವಾ ನೇಮ್ ಆದರೂ ಸರ್ಚ್ ಮಾಡ್ಕೊಬೇಕಾಗುತ್ತೆ. ನಾನೇನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಇಲ್ಲಿ ಸೇವ್ ಮಾಡಿರುವಂಥ ನಂಬರನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಸಾಗರ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆ ಒಂದು ಚಾರ್ಟ್ ಮೇಲೆ ನಾನು ಟ್ಯಾಪ್ ಮಾಡಿದ್ದೀನಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಾಟಮಲ್ಲಿ ನಿಮಗೆ ಎಂಟರ್ ಅಮೌಂಟ್ ಚಾರ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಜಸ್ಟ್ ₹1 ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಜಸ್ಟ್ ಇಲ್ಲಿ ₹1 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರು, 1,000, 10,000, 1,00,000 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರ್. ಓಕೆನಾ. ₹1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿರೋ ಪಿನ್ ಕ್ರಿಯೇಟ್ ಮಾಡುವಂಥ ಟೈಮ್ನಲ್ಲಿ ನಿಮ್ಮ ನೆನಪಲ್ಲಿ ಇಟ್ಕೊಂಡಿರಬೇಕು. ಅಮೌಂಟ್ ಯಾರಿಗಾದ್ರೂ ಕಳಿಸ್ಬೇಕಾದಾಗ, ಫೋನ್ಪೇ ಓಪನ್ ಮಾಡಬೇಕಾದಾಗ ಈ ಪಿನ್ ಕೇಳುತ್ತೆ ಅಂತ. ಸೊ ಅದೇ ಒಂದು ಪಿನ್ ನೀವು ಏನು ಕ್ರಿಯೇಟ್ ಮಾಡಿರ್ತೀರೋ ಅದೇ ಒಂದು ಪಿನ್ನನ್ನು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತು ನಿಮಗೆ ಆಧಾರ್ ಕಾರ್ಡ್ ಕಡೆಯಿಂದ ನಿಮ್ಮ ಒಂದು ಫೋನ್ಪೇ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ATM ಕಾರ್ಡ್ ಇಲ್ಲದೇ ವಿತೌಟ್ ATM ಕಾರ್ಡ್ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ನೀವು ಆ ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.